ನಮ್ಮ ಪ್ರೀತಿಯ ಸುನಿಲ್ ಮಾಡೋ ನಮಸ್ಕಾರಗಳು. ಸೊ ನಾನು ಮಾತನಾಡೋಕ್ಕೂ ಮುಂಚೆ ಈ ಒಂದು ವಿಡಿಯೋನ ನೀವು ನೋಡ್ಕೊಂಡು ಬನ್ನಿ. ಆ ವ್ಯಕ್ತಿಗೆ ಎಷ್ಟು ಹೊಡೆದ್ರು ಆ ವ್ಯಕ್ತಿ ನಗ್ತಿದ್ದಾನೆ, ಸುತ್ತಮುತ್ತ ಇರೋರು ನಗ್ತಿದ್ದಾರೆ. ರಿಯಲ್ ಫ್ಯಾಕ್ಟ್ ಕೇಳಿದ್ರೆ ಸೇಕ್ ಆಗ್ತೀರಾ. ಏನಾಗಿದೆ ಅಂದ್ರೆ ಇಬ್ಬರು ಗಂಡ ಹೆಂಡತಿ ಅವ್ರು ಇಬ್ಬರು ಡೈವರ್ಸ್ಗೆ ಅಪ್ಲೈ ಮಾಡಿರ್ತಾರೆ. ಆದ್ರೆ ಬುದ್ಧಿವಂತಾದ ಹುಡುಗ ಇರೋಬರ ಆಸ್ತಿನ ಅವ್ರ ಅಮ್ಮಗ್ ಟ್ರಾನ್ಸ್ಫರ್ ಮಾಡ್ಬಿಡ್ತಾನೆ. ಅದಕ್ಕೆ ವಿಷಯ ಗೊತ್ತಾದ್ಮೇಲೆ ಹೆಂಡತಿ ಅವ್ನಿಗೆ ಹೊಡಿತಿರೋದು. ನೋಡು ಗುರು, ಆಸ್ತಿಗೋಸ್ಕರ ಏನೇನೆಲ್ಲ ಮಾಡ್ತಾರೆ. ಸೊ ನನಗೆ ಒಂದು ವಿಡಿಯೋ ನೋಡಿ ಆದ ನಂತರ ನಾನು ಹುಡುಗರ ಹತ್ರ ಕೆಲವೊಂದು ನನ್ನ ಒಂದು ಅಭಿಪ್ರಾಯನ ತಿಳಿಸ್ಬೇಕು ಅಂತ ಒಂದು ವಿಡಿಯೋ ಮಾಡ್ತಿದ್ದೇನೆ. ಬಟ್ ಈ ವಿಡಿಯೋ ನೋಡಿ ನನಗೆ ಬೇಜಾರು ಆಯಿತು, ಸಿಕ್ಕಾಪಟ್ಟೆ ಕೋಪ ನಡೀತಿದೆ ನನಗೆ ಮನಸ್ಸಲ್ಲಿದೆ. ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವಂಥ ವಿಷಯ ಏನಪ್ಪ ಅಂದರೆ, ನೀವೊಂದು ಹೆಣ್ಣನ್ನು ಒಂದು ಲೈಫಿಗೆ ನೀವು ಇನ್ವೈಟ್ ಮಾಡ್ತೀರಂತಾದರೆ ಅಥವಾ ಒಂದು ಮದುವೆ ಆಗ್ತೀರಂತಾದರೆ, ರಿಲೇಷನ್ಶಿಪ್ಪಲ್ಲಿ ನೀವು ಮುಂದುವರಿಸ್ತೀರಂತಾದರೆ ಒಂದು ಹೆಣ್ಣಿಗಿರಬೇಕಾದಂಥ ಕ್ವಾಲಿಟಿ ಏನಿದೆ ಅದನ್ನು ಮೊದಲು ತಿಳ್ಕೊಳ್ಳಿ. ಓಕೆ, ಒಂದು ಚೆನ್ನಾಗಿರುವಂಥ ಮಾತು, ಒಂದು ಆಚಾರ ವಿಚಾರ ಮತ್ತು ಒಂದು ಪ್ಯೂರ್ ಸೋಲ್ ಏನಿದೆ, ಸೊ ಅಂಥ ಹೆಣ್ಮಕ್ಳಿಗೆ ನೀವು ನಿಮ್ಮ ಜೀವನದಲ್ಲಿ ಸ್ಥಾನ ಮಾಡಿಕೊಡಿ. ಮದುವೆಯಾಗಿ ರಿಲೇಷನ್ಶಿಪ್ಪಲ್ಲಿ ಮುಂದುವರಿಸಿ ಬಿಟ್ಟರೆ, ನೀವು ಔಟರ್ ಲುಕ್ ಏನಿದೆ, ಔಟರ್ ಲುಕ್ ಏನೋ ಸ್ಕಿನ್ ಕ್ವಾಲಿಟಿ ಆಗಿರ್ಬೋದು, ಬಾಡಿ ಸ್ಟ್ರಕ್ಚರ್ ಆಗಿರ್ಬೋದು, ಅದನ್ನು ನೋಡ್ಕೊಂಡು ನೀವು ಆಕರ್ಷಣೆ ಆಗೋಕ್ಕೆ ಹೋಗ್ಬೇಡಿ. ಮೊದಲು ಮಾಡುವಂಥ ತಪ್ಪು ನೀವು ಔಟರ್ ಲುಕ್ನ ನೀವು ಆಕರ್ಷಣೆ ಮಾಡಿಕೊಂಡು ಜೀವನದಲ್ಲಿ ಮದುವೆ ಆಗ್ತೀರಂತಾದರೆ ಅಲ್ಲಿ ಪರದಾಟ ಸಿಕ್ಕಾಪಟ್ಟಿರುತ್ತೆ. ಎಲ್ಲ ನೋವು ನೀವೇ ಅನುಭವಿಸ್ಬೇಕಂತಾಗುತ್ತೆ. ಸೊ ಸ್ಕಿನ್ನಿನ ಕ್ವಾಲಿಟಿಯಲ್ಲಿ ಕ್ಯೂಟ್ನೆಸ್ ಇರೋದಲ್ಲ, ಆ ಹೆಣ್ಣಿಗೆ ಕ್ಯೂಟ್ ಅನ್ನೋದು ಆ ಹೆಣ್ಣಿನ ಮಾತಲ್ಲಿರಬೇಕು. ಬ್ಯೂಟಿ ಅನ್ನೋದು ಬಾಡಿಯಲ್ಲಿ ಇರುವಂಥದ್ದಲ್ಲ, ಬ್ಯೂಟಿ ಅನ್ನೋದು ಆ ವ್ಯಕ್ತಿತ್ವದಲ್ಲಿ ಅವಳ ನಡವಳಿಕೆಯಲ್ಲಿರುವಂಥದ್ದು. ಸೊ ಇದನ್ನು ನೀವು ಸೆಲೆಕ್ಷನ್ ಮಾಡಬೇಕಾಗುತ್ತೆ. ಗಂಗೆ ಯಾವುದು, ಗಟರದ ನೀರು ಯಾವುದು ಅಂತ ಮೊದಲು ನೀವು ಹುಡ್ಕೋಬೇಕಾಗುತ್ತೆ. ಇನ್ನೊಂದೇನಪ್ಪ ಅಂದರೆ, ನಿಮ್ಮ ಹಣ ಆಸ್ತಿ ನೋಡ್ಕೊಂಡು ಬರುವಂಥ ಫ್ರೆಂಡ್ಶಿಪ್ನ ಕೂಡ ಕಟ್ ಮಾಡಿ, ಅಥವಾ ನಿಮ್ಮ ಹಣ ಆಸ್ತಿ ನೋಡ್ಕೊಂಡು ಬರುವಂಥ ಹೆಣ್ಣಿಗೆ ಕೂಡ ಜಾಗ ಕೊಡಬೇಡಿ. ಏನಕ್ಕಂದರೆ ಅವರು ಮಾತಾಡುವಂಥ ಒಂದು ನಂಬಿಕೆ ವಿಶ್ವಾಸದ ಮಾತಿಗೆ ನೀವು ಬಿದ್ದು ಅಥವಾ ಮೋಹಕ್ಕೆ ಬಲಿಯಾಗಿ ನಾಳೆ ದಿನ ಅವರ ಮೇಲೆ ನೀವು ಸಿಕ್ಕಾಬಟ್ಟೆ ಒಂದು ಎಕ್ಸ್ಪೆಕ್ಟೇಷನ್ ನಂಬಿಕೆಯಲ್ಲೇ ಇಟ್ಟು ಅವ್ರು ನಿಮಗೆ ದ್ರೋಹ ಮಾಡಿದರೆ ನಿಮಗೆ ತಡ್ಕೊಳಕ್ಕಾಗಲ್ಲ. ಒಂದು ವಿಚಾರ. ಇನ್ನೊಂದರೆ ಏನಪ್ಪ ಅಂದರೆ, ಇಷ್ಟು ಚೆನ್ನಾಗಿರೋರು ಸುಮ್ಮನೆ ನಮ್ಮ ಲೈಫಿಗೆ ಬರೀ ಹಣ ಆಸ್ತಿಗೆ ಬಂದಿದ್ದಾರೆ, ಪ್ರೀತಿ ಅನ್ನೋದಕ್ಕೆ ವ್ಯಾಲ್ಯೂ ಇಲ್ಲ ಅನ್ನೋ ಒಂದು ಕೊರಗಲ್ಲಿ ನೀವು ಸಾಯಬೇಕಾಗುತ್ತೆ. ಸೊ ಈ ಒಂದು ಸ್ಪಷ್ಟತೆ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಹಣ ಆಸ್ತಿ ಇನ್ನೊಂದು ಮತ್ತೊಂದೆಲ್ಲ ನೋಡ್ಕೊಂಡು ಬರುವವರು ಅಂತ್ಯತನಕ್ಕಿರಲ್ಲ, ಅರ್ಧರಲ್ಲಿ ಕೈ ಬಿಟ್ಟು ಹೋಗ್ತಾರೆ. ಸೊ ಅವರಿಗೆ ಆಸ್ವಾದನೆ ಕೊಡಬೇಡಿ, ವ್ಯಾಲ್ಯೂ ಕೊಡಬೇಡಿ. ಯಾರನ್ನು ಎಲ್ಲಿ ಇಡಬೇಕು, ಎಷ್ಟು ಮಟ್ಟಿಗೆ ಇಡಬೇಕು ಇಟ್ಬೇಡಿ. ಇನ್ನೊಂದು, ಈ ಗಂಡಿಂದ ಹೆಣ್ಣಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಅದನ್ನು ದೌರ್ಜನ್ಯ ಅಂತ ಬಾಯಿ ಪಡ್ಕೊಳ್ತಾರೆ. ಅದೇ ಒಂದು ಹೆಣ್ಣಿಂದ ಗಂಡಿಗೆ ಒಂದು ದೌರ್ಜನ್ಯ ಆದರೆ ಯಾರು ಮಾತಾಡಲ್ಲ. ಏನಕ್ಕೆ ಇವಾಗ ಎಲ್ಲರೂ ತಂದೆ ರಕ್ತದಿಂದ ಹುಟ್ಟಿರೋದು, ತಾಯಿ ಹೊಟ್ಟೆಯಿಂದನೇ ಹೊರಗೆ ಬಂದಿರೋದು, ಇಲ್ಲಿ ಯಾರು ಹುತ್ತದಿಂದ ಹೊರಗೆ ಬಂದಿಲ್ಲಲ್ಲ. ಹೆಣ್ಣು ಅನ್ನೋದ್ರಲ್ಲಿ ಏನು ಶ್ರೇಷ್ಠ ಏನಿದೆ? ಹೆಣ್ಣು ಅನ್ನೋದ್ರಲ್ಲಿ ಶ್ರೇಷ್ಠ ಏನಿಲ್ಲ. ಆ ಹೆಣ್ಣಿಗೆ ಬೇಕಾಗಿರುವಂಥ ಗುಣಮಟ್ಟ, ಆ ಹೆಣ್ಣಿಗೆ ಬೇಕಾಗಿರುವಂಥ ಕ್ವಾಲಿಟಿ ಅವಳ ಜೊತೆ ಇದ್ದು ಅವಳು ಅದರಲ್ಲಿ ಬಾಳಿ ಬದುಕಿದ್ರೆ ಮಾತ್ರ ಶ್ರೇಷ್ಠತೆ ಬರುವಂಥದ್ದು. ಇದು ಈ ಥರ ಹೊಡಿತಾರಂತಾದರೆ ಏನಿದು ಅಂದರೆ, ಒಂದು ಹೆಣ್ಣಿಗೆ ಒಂದು ಬೇರೆಯೇ ನ್ಯಾಯಾಂಗ ಇರೋದು, ಕಾನೂನು ಇರೋದು, ಗಂಡಿಗೆ ಏನಿಲ್ಲ ಅಂತಾದರೆ ಇಂಥ ನ್ಯಾಯ ಕಟ್ಕೊಂಡು ನಾವೇನು ಮಾಡಬೇಕು? ಇಂಥ ಶಾಸಕಾಂಗ ನ್ಯಾಯಾಂಗ ಇಟ್ಕೊಂಡು ಏನು ಮಾಡಬೇಕು? ನಮಗೆ ಇಲ್ಲೂ ನ್ಯಾಯ ಸಿಗಲ್ಲ ಅಂತಾದರೆ ಈ ಹುಡುಗಿರು ಮಾಡಿರುವಂಥ ನಂಬಿಕೆ ದ್ರೋಹದಿಂದ ಎಷ್ಟೋ ಗಂಡ್ಮಕ್ಕಳು ಸತ್ತೋಗಿದ್ದಾರೆ, ಎಷ್ಟೋ ಗಂಡ್ಮಕ್ಕಳು ಈ ಬೀದಿ ಬಿಕ್ಕರಿಯಾಗಿದ್ದಾರೆ. ಈ ಏನೇನೋ ನಂಬಿಸಿ, ಏನೇನೋ ಒಂದು ನಾನು ಇರ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಏನೇನೋ ಒಂದು ಆಸೆ ಹುಟ್ಟಿಸಿ, ಆಕಾಂಕ್ಷೆ ಹುಟ್ಟಿಸಿ ಆ ಒಂದು ಗಂಜೀವನ ಬಲಿ ತಗೊಂಡಿರುವಂಥ ಹೆಣ್ಮಕ್ಳು ಸಿಕ್ಕಾಪಟ್ಟಿದ್ದಾರೆ. ಸೊ ಇಲ್ಲಿ ತನಕ ಆ ಒಂದು ತಾಯಿ ತನ್ನ ಮಗನನ್ನು ಕಳ್ಕೊಂಡಿರುವಂಥ ತಾಯಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲಲ್ಲ. ಅದನ್ನು ಯಾರು ಕೊಡಿಸೋರು? ನಾವೇನಾದರೂ ನ್ಯಾಯ ಕೇಳೋಕ್ಕೆ ಹೋದರೆ ನಮಗೆ ನ್ಯಾಯಾಲಯದಲ್ಲಿ ನ್ಯಾಯನೇ ಸಿಗಲ್ಲಲ್ಲ. ಏನಕ್ಕೆ ಬೇಕು ಈ ನ್ಯಾಯ? ಏನಕ್ಕೆ ಬೇಕು ಈ ಕಾನೂನು? ಏನಕ್ಕೆ ಬೇಕು ಈ ಕೋರ್ಟು, ಇನ್ನು ಈ ಸ್ಟೇಷನ್? ಅದು ಏನಕ್ಕೆ ಬೇಕು? ಇದೆಲ್ಲ ಹುಡುಗಿರ ಕಡೆ ಇದೆ ಅಂತಾದರೆ ಈ ಕಿತ್ತೋಗಿರುವಂಥ ನ್ಯಾಯಾಂಗ ಅಥವಾ ಈ ಕಾನೂನು ಇಟ್ಕೊಂಡು ನಾವು ಯಾರ ಹತ್ರ ಒಂದು ನ್ಯಾಯ ಇಟ್ಕೊಳ್ಳಿಕ್ಕೆ, ನ್ಯಾಯ ಕೇಳೋಕ್ಕೆ ಹೋಗ್ಬೇಕಿಲ್ಲ. ಒಂದು ಸೈಡ್ ಇದೆ ಅಂತಾದರೆ ನ್ಯಾಯ ಕೊಡಿಸೋರು ಎಲ್ಲ ಕಡೆ ನೋಡ್ಕೋಬೇಕಲ್ಲ. ಯಾವುದು ಸರಿ ಯಾವ್ದು ತಪ್ಪು ಅಂತ ನೋಡ್ಕೋಬೇಕಲ್ಲ, ತಿಳುವಳಿಕೆ ಇರಬೇಕಲ್ಲ. ಇವಾಗ ಒಂದು ಗಂಡಿಗೆ ಏನೋ ಒಂದು ಸತ್ಯ ಮಾತಾಡ್ತಿದ್ದಾನಂತಾದರೆ ಅಲ್ಲಿ ನ್ಯಾಯಾಂಗದಲ್ಲಿ ಹೆಣ್ಣಾದವಳು ಅವಳು ಬಚಾವಾಗೋಕ್ಕೆ ಕಣ್ಣೀರು ಹಾಕಿ ಇನ್ನೇನೋ ಒಂದು ನಾಟಕ ಮಾಡಿ ಅವಳು ಗ್ರೇಟ್ ಆಗಿ ನಾವು ಸತ್ಯ ಮಾತಾಡಿರೋರು ಅಪರಾಧಿಗಳಾದರೆ ನಮಗೆ ಆ ಒಂದು ನ್ಯಾಯಾಲಯದಲ್ಲಿ ನಮಗೆ ನ್ಯಾಯನೇ ಸಿಕ್ಕಿಲ್ಲ ಅಂತಾದರೆ ನಮ್ಗೆ ಏನಕ್ಕೆ ಬೇಕು ಕಾನೂನು? ಏನಕ್ಕೆ ಬೇಕು ಕಾನೂನು? ಫಸ್ಟ್ ಆಫ್ ಆಲ್ ನಾನು
ಹುಡುಗರಿಗೆ ಹೇಳೋಕ್ಕೆ ಇಷ್ಟಪಡೋದು ಏನಪ್ಪ ಅಂದರೆ, ಹೆಣ್ತನಕ್ಕೆ ವ್ಯಾಲ್ಯೂ ಕೊಟ್ಟು ಹೆಣ್ಣಿಗೆ ಬೇಕಾದಂಥ ಕ್ವಾಲಿಟಿ ಜೊತೆ ಅವಳು ಬಾಳಿ ಬದುಕಿ ಅಥವಾ ಆ ಥರ ಒಂದು ಆಚಾರ ವಿಚಾರದಲ್ಲಿ ಇರ್ತಾಳೆ ಅಂತಾದರೆ ಮಾತ್ರ ರೆಸ್ಪೆಕ್ಟ್ ಕೊಡಿ. ಹೆಂಗಿರೋ ಕಿತ್ತೋಗಿರೋರಿಗೆಲ್ಲ ರೆಸ್ಪೆಕ್ಟ್ ಕೊಡೋಕ್ಕೆ ಹೋಗಬೇಡಿ. ಏನಕ್ಕಂದರೆ ರೆಸ್ಪೆಕ್ಟ್ ತಗೊಳ್ಳೋಕ್ಕೆ ಕೂಡ ಅವರಿಗೆ ಅರ್ಹತೆ ಯೋಗ್ಯತೆ ಇರಬೇಕು. ರೆಸ್ಪೆಕ್ಟ್ ಕೊಡೋರು ಕೂಡ ಮಾನ ಮರ್ಯಾದೆ ಬಿಟ್ಟೆಲ್ಲ ಕೊಡೋಕ್ಕಾಗಲ್ಲ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ. ಸೊ ನಾನಿವಾಗ ಈ ಒಂದು ವೀಡಿಯೋನ ವಕೀಲರು ನೋಡ್ತಾರಲ್ಲ, ಮಹಿಳಾ ಸಮಾಜ ಸಂಘ ಏನೋ ನೋಡ್ತಾರ ನಂಗೆ ಗೊತ್ತಿಲ್ಲ. ಬಟ್ ನೀವು ನಿಮ್ಮ ಕೈಯಿಂದ ಆದರೆ ಒಂದು ಶೈಕ್ಷಣಿಕವಾದಂಥ ಪಾಠ ಹೇಳ್ಕೊಡಿ. ಏನಕ್ಕಂದ್ರೆ ಓಪನಾಗಿ ಹೇಳ್ತಿದ್ದೀನಿ, ನಾನು ಎಲ್ಲ ಹೆಣ್ಮಕ್ಳಿಗೆ ಹೇಳ್ತೀನಿ. ಇದು 20% 25% ಚೆನ್ನಾಗಿದ್ದಾರೆ, ಇನ್ನೂ 70-60% ಎಲ್ಲ ಅಲ್ಲೋಲಕಲ್ಲಾಗಿದೆ. ಏನಕ್ಕಂದರೆ ಈ ತಂದೆ ತಾಯಿರ ಹತ್ರನೇ ಕ್ವಾಲಿಟಿ ಇಲ್ಲ. ಏನಕ್ಕಂದರೆ ಒಂದು ಕ್ವಾಲಿಟಿಲೆಸ್ ಒಂದು ಜೀವನ ನಡೆಸ್ತಿದ್ದಾರೆ. ಇನ್ನು ಮಕ್ಕಳು ಎಲ್ಲಿಂದ ಕಲಿಯೋದು ಕ್ವಾಲಿಟಿನ? ಯಾವ ರೂಪದಲ್ಲಿ ಕಲಿಯೋದು ಅಂದರೆ, ಈಗಿನ ಮುಂಚೆ ಒಂದು 30-40 ವರ್ಷದ ಹಿಂದೆ ಒಂದು ಮಕ್ಕಳಿಗೆ ಸಂಸ್ಕಾರ ಹೇಳ್ಕೊಡ್ತಿದ್ರು, ಗಂಡು ಮಕ್ಳಿಗೂ ಹೆಣ್ಮಕ್ಳಿಗೂ. ಅಂದರೆ ಗಂಡಿನ ಜೊತೆ ಹೆಂಗಿರಬೇಕು, ಹೆಣ್ಣಿನ ಜೊತೆ ಹೆಂಗಿರಬೇಕು, ಓಕೆ, ಗಂಡನ ಜೊತೆ ಹೇಗಿರಬೇಕು, ಗಂಡನ ಮನೆ ಅನ್ನೋದೇನು, ಅಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದೆಲ್ಲ ಒಂದು ಪಾಠ ಹೇಳ್ಕೊಡ್ತಿದ್ರು. ಬಟ್ ಇವಾಗ ಏನು ಏನು ಹೇಳ್ಕೊಡ್ತಿದ್ರು ಗೊತ್ತಾ? ನಿನಗೆ ಈ ಥರ ಕಾನೂನಿದೆ, ನೀನು ಈ ಥರ ಮಾತಾಡು, ನೀನು ಈ ಥರ ಇರು, ನಿನ್ನ ಯಾರು ಕೇರ್ ಮಾಡಬೇಡ, ಹಿಂಗೆ ಹೇಳ್ಕೊಡ್ತಿದ್ದಾರೆ. ಓಕೆ, ಅವ್ರಿಗೆ ಅನ್ಯಾಯ ಆಗಿದೆಲ್ಲ. ಹೆಣ್ಣಿಗೆ ಅನ್ಯಾಯ ಆದರೆ ಮಾತ್ರ ನಿಮ್ಮದೆಲ್ಲ ಬಾಯಿ ಎಲ್ಲಿಂದ ಎಲ್ಲಿಗೆ ಬರುತ್ತೆ. ಗಂಡಿಗೆ ಅನ್ಯಾಯ ಆದರೆ ಏನು ಅಷ್ಟು ಚೀಪಾ ಗಂಡ್ಮಕ್ಳು? ಇವಾಗ ಆ ವ್ಯಕ್ತಿ ಏನೋ ಒಂದು ಪಾಪದ ವ್ಯಕ್ತಿ ಆಗಿರೋ ಕಾರಣ ಅವಳು ಅಷ್ಟು ಹೊಡಿದ್ರು ಕೂಡ ಸುಮ್ಮನೆ ಇದ್ದರು. ಬಟ್ ಅಲ್ಲಿ ಬೇರೆ ಯಾರಾದರೂ ಒಂದು ಸ್ವಲ್ಪ ಅಗ್ರೆಸಿವ್ ಇರುವಂಥ ವ್ಯಕ್ತಿ ಯಾರಾದ್ರು ಆಗ್ತಿದ್ರೆ ಹೆಣ ಬೀಳ್ತಿತ್ತು. ನಾನು ಇನ್ನೊಂದು ಹುಡುಗರಿಗೆ ಹೇಳೋಕ್ಕೆ ಇಷ್ಟಪಡೋದೇನಪ್ಪ ಅಂದರೆ, ಎಲ್ಲರ ಮುಂದೆ ರಾಮ ಆಗಬೇಕು ಅಂತ ಇದು ಏನೋ ಸೀಲ್ ಹಾಕ್ಕೊಂಡು ಬಂದಿಲ್ಲ. ಸೀತೆ ಥರ ಇರೋರಿಗೆ ರಾಮ ಇರಿ, ಸೀತೆ ಥರ ಇರುವಂಥವರಿಗೆ ರಾಮ ಆಗಿರಿ, ಆಂಜನೇಯ ಥರ ಇರೋರಿಗೆ ರಾಮ ಆಗಿಬಿಡಿ. ಅದನ್ನು ಬಿಟ್ಟರೆ ಅದಕ್ಕೆ ಮೇಲೂ ಪರಶುರಾಮ ಇದ್ದಾರೆ, ಅವ್ರನ್ನ ಯೂಸ್ ಮಾಡಬೇಕಂತದ್ದು. ಏನಕ್ಕಂದರೆ ಧರ್ಮ ಅಂತ ಬಂದ ತಾಯಿನ ತಲೆ ಕಡ್ದವ್ರು ಅವರು. ಸೊ ರಾಮಾಗಿ ಯಾರ ಜೊತೆ ಇರಬೇಕು ಅಥವಾ ಪರಶುರಾಮಾಗಿ ಯಾರ ಜೊತೆ ಇರಬೇಕು ಅದು ನಿಮಗೆ ಬಿಟ್ಟಿರೋದು. ಏನಕ್ಕಂದರೆ ನೀವು ಸುಮ್ಮನೆ ಈ ಬ್ಯೂಟಿ ನೋಡಿಕೊಂಡು ಇನ್ನೊಂದು ಯಾಮಾರಿ ನೀವು ಕೂಡ ಜೀವನ ಹಾಳು ಮಾಡಿಕೊಂಡು ಇನ್ನೊಬ್ಬರ ಒಂದು ಶಾಂತಿ ನೆಮ್ಮದಿನ ಹಾಳು ಮಾಡ್ಕೊಳ್ಳುವಂಥ ಒಂದು ವ್ಯಕ್ತಿ ನೀವು ಆಗಬೇಡಿ. ಓಕೆ. ಸೊ ನಿಮ್ಮ ಹತ್ರ ಕ್ವಾಲಿಟಿ ಇಟ್ಕೊಂಡು ನಮ್ಮ ಒಂದು ಸ್ವಭಾವಕ್ಕೆ ಯಾರು ಶೂಟ್ ಆಗ್ತಾರೆ, ನಮ್ಮ ಮನೇನ ಯಾರು ನೋಡ್ಕೊಳ್ತಾರೆ, ನಾವಿಲ್ಲದ ಟೈಮಲ್ಲಿ ಕೂಡ ನಮ್ಮ ಮನೇನ ಒಂದು ಅಚ್ಚುಕಟ್ಟಾಗಿ ನೋಡುವಂಥ ಹೆಣ್ಣಿಗೆ ಮಾತ್ರ ನಿಮಗೆ ಒಂದು ಸ್ಥಾನಮಾನ ಅಥವಾ ಒಂದು ಜೀವನ ಕೊಡಿ. ಈ ಸ್ವಾಭಿಮಾನ ಫ್ರೀಡಮ್ ಅನ್ನೋರು ಯಾರ ಲೈಫಿಗೆ ಕೂಡ ಬರಬಾರ್ದು, ಯಾರ ಒಂದು ಜೀವನನ ಹಾಳು ಮಾಡಬಾರ್ದು, ಯಾವ ಒಂದು ಮನೆನ ಒಂದು ಧ್ವಂಸನ ಮೂರು ಬಾಗಿಲು ಮಾಡಬಾರ್ದು. ನಾನು ಇಷ್ಟೇ ಇಷ್ಟಪಡೋದು. ಸೊ ಅಂಥವರು ಯಾರ ಲೈಫಿಗೆ ಬರಲೇಬೇಡಿ. ನೀವು ಸ್ವಾಭಿಮಾನ ಫ್ರೀಡಮ್ ಅಂತ ಸಾಯಿರಿ ಎಲ್ಲಿ ಬೇಕಾದರೂ. ಇನ್ನೊಬ್ಬರ ಲೈಫಿಗೆ ನೀವು ಬರೋಕ್ಕೆ ಹೋಗಬೇಡಿ. ನಿಮಗೆ ಅರ್ಹತೆ ಇಲ್ಲ ಅಂತಾದರೆ, ನೀವು ಜೀವನ ಪೂರ್ತಿ ಒಬ್ಬರ ಜೊತೆ ನೀವು ಬದುಕೋಕ್ಕೆ ಅರ್ಹತೆ ಇಲ್ಲ ಅಂತಾದರೆ ನಿಮ್ಗೆ ಏನಕ್ಕೆ ಬೇಕು ರೀ ಮದುವೆ? ನಿಮ್ಗೆ ಏನಕ್ಕೆ ಬೇಕು ಏನೋ ಸಂಸಾರ ಅನ್ನೋದು, ಗಂಡನ ಮನೆ ಅನ್ನೋದು? ಗಂಡ ಬೇಡ, ಗಂಡನ ದುಡ್ಡು ಬೇಕು ಅಂತ ಅನ್ನೋದು ಅದೇನು ಸ್ವಾಭಿಮಾನ? ನಿಮ್ಗೆ ಕಿತ್ತೋಗಿರೋ ಜನ್ಮ ಅಲ್ಲ ಅದು. ನಿಮ್ಮ ದುಡ್ಡೇ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಕೆಟಗರಿ ಹೋಗ್ಬೋದಲ್ಲ. ಇನ್ನೊಬ್ಬರಿಗೆ ಏನಕ್ಕೆ ಹಿಂಸೆ ಕೊಡ್ತೀರಾ? ಏನಕ್ಕೆ ಜೀವನನ ಒಂದು ಲೈಫ್ನ ಹಾಳು ಮಾಡ್ತೀರಾ? ತಿಂಗೆ ಒಬ್ಬರ ಜೊತೆ ಬದುಕೋಕ್ಕೆ ಒಂದು ಯೋಗ್ಯತೆ ಇಲ್ಲ, ಅರ್ಹತೆ ಇಲ್ಲ ಅಂತಂದು ಬದುಕಬಾರ್ದು. ನೀವು ಯಾರ ಲೈಫ್ಗೆ ಬರಬಾರ್ದು. ಚೆನ್ನಾಗಿರುವಂಥ ಕುಟುಂಬಕ್ಕೆ ನೀವು ಬರಬಾರ್ದು. ನಿಮಗೆ ಒಂದು ಬೇರೆಯೇ ಸ್ಥಾನಮಾನದ ಅಲ್ಲಿಗೆ ಹೋಗಿ. ಫ್ರೀಡಮ್ಮು, ಇನ್ನೊಂದು ಮತ್ತೊಂದು ಸ್ವಾಭಿಮಾನದ ಅನ್ನೋದು ಏನು ಗೊತ್ತಾ? ಸ್ವಾಭಿಮಾನ ಅನ್ನೋದು ನಿಜವಾಗ್ಲೂ ನನ್ನ ಗಂಡನ ಮನೆ, ಇದು ಸ್ವಾಭಿಮಾನ. ನನ್ನ ಗಂಡ ಯಾರ ಮುಂದೆನೂ ತಲೆ ಬಗ್ಗಿಸಬಾರ್ದು, ಇದು ಸ್ವಾಭಿಮಾನ. ಅದನ್ನು ಬಿಟ್ಟು ಸ್ವಾಭಿಮಾನ ಅನ್ನೋದು ಯಾರ್ಯಾರ ಲೈಫಲ್ಲಿ ಆಟ ಆಡುವಂಥದ್ದಲ್ಲ, ನೇಣಿಗೇರಿಸುವಂಥದ್ದಲ್ಲ. ಸ್ವಾಭಿಮಾನ ಅನ್ನೋದು ಅಥವಾ ಚಿತ್ರಹಿಂಸೆ ಕೊಡುವಂಥದ್ದಲ್ಲ. ನನ್ನ ಪ್ರಕಾರ ಒಬ್ಬ ಗಂಡ ಆದವನು ಹೆಣ್ಣಿನ ಮೇ ಮುಟ್ಟಿದ್ರೆ ಅದು ಏನೋ ಒಂದು ಪಟ್ಟ ಕಟ್ತೀರ ನೋಡಿ, ಅದೇ ಒಂದು ಹೆಣ್ಣಾದವಳು ಗಂಡಿನ ಮೇಲೆ ಕೈ ಹಾಕಿದರೆ ಅವರಿಗೆ ಬೇರೆಯೇ ಹೆಸರಿದೆ. ಓಕೆ, ಬೇರೆಯೇ ಹೆಸರಿದೆ. ಅಂಥವ್ರು ಏನು ಶ್ರೇಷ್ಠತೆ ಅಲ್ಲ, ಇವರಲ್ಲಿ ಏನು ಶ್ರೇಷ್ಠತೆ ಕೂಡ ಇಲ್ಲ. ಓಕೆ, ಲೈಫ್ನ ಎಂಜಾಯ್ ಮಾಡಿ ಹುಡುಗರ, ಲೈಫ್ನ ಎಂಜಾಯ್ ಮಾಡಿ. ಇವಾಗ ಏನಪ್ಪ ಅಂದರೆ ನಾವು ಸತ್ಯಯುಗದಲ್ಲಿ ಇರೋದಲ್ಲ. ನಮ್ಮ ತಂದೆ ತಾಯಿ ಇರೋ ಟೈಮಲ್ಲೆಲ್ಲ ಚೆನ್ನಾಗಿತ್ತು, ಇವಾಗ ಚೆನ್ನಾಗಿಲ್ಲ. ಎಲ್ಲ ಇಂಥ ಕಿತ್ತೋಗಿರೋ ಮನಸ್ಥಿತಿಯವರೇ ಇರುವಂಥದ್ದು.
ಇವರೊಂದು ಸ್ಥಿರದಲ್ಲಿ ಇರಲ್ಲ. ಓಕೆ, ಮತ್ತು ಆಲ್ಮೋಸ್ಟ್ ಒಂದು 30-40% ಚೆನ್ನಾಗಿರೋರು ಇದ್ದಾರೆ. ಸೊ ಅವರನ್ನು ಹುಡುಕಬೇಕು. ಮತ್ತು ಇನ್ನೊಂದೇನಪ್ಪ ಅಂದರೆ ಒಳ್ಳೆತನ ಅನ್ನೋದು ರಕ್ತದಲ್ಲಿ ಬರಬೇಕು. ಅದನ್ನು ಬಿಟ್ಟು ಈ ಮುಖವಾಡ ಹಾಕ್ಕೊಂಡು ನಾನು ಒಳ್ಳೆಯವಳು ಅನ್ನೋವಂಥ ಒಂದು ಮುಖವಾಡನ ನೀವು ಆದಷ್ಟು ನೋಡ್ಕೊಳ್ಳಿ, ಅದನ್ನು ಕಳ್ಚಾಕಿ. ಓಕೆ, ಸೊ ಸುಮ್ಮನೆ ನೀವು ಕೂಡ ಯಾಮಾರಬೇಡಿ. ಲೈಫ್ ಅನ್ನೋದು ಶಾರ್ಟ್, ಲೈಫ್ ಅನ್ನೋದು ಶಾರ್ಟ್, ಬಟ್ ಅದರಲ್ಲಿ ತುಂಬ ಹಿಂಸೆ ಪಡ್ಕೊಂಡು ಬದುಕೋಕ್ಕೇನಿಲ್ಲ. ಓಕೆ, ಸೊ ಇಂಥವರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇವಾಗ ನನಗೆ ವಿಡಿಯೋ ನೋಡ್ತಿರುವಂಥ ಇವಾಗ ಅಧಿಕಾರಿಗಳಾಗಿರ್ಬೋದು, ಅಥವಾ ನ್ಯಾಯಾಲಯದ ಒಂದು ವಕೀಲರಾಗಿರ್ಬೋದು, ಅಥವಾ ಏನೋ ಮಹಿಳಾ ಸಂಘಟನೆಯವರು ಕೂಡ ಆಗಿರ್ಬೋದು. ಇವಾಗ ನಾನು ಕೇಳ್ತಿರೋದು, ನಮಗೆ ಒಂದು ನಂಬಿಕೆ ದ್ರೋಹ ಮಾಡಿ ನಮ್ಮನ್ನು ಮದುವೆ ಮಾಡಿ ಇನ್ನೊಬ್ಬರನ್ನ ನೋಡ್ತಾರಂತಾದರೆ, ಅದು ಇನ್ನೊಬ್ಬರ ಜೊತೆ ಒಂದು ಸಂಬಂಧ ಇಟ್ಕೊತಾರಂತಾದರೆ ಅಂಥವ್ರಿಗೆ ಏನು ಮಾಡಬೇಕು ಇವಾಗ ನಮಗೆ ಏನು ನ್ಯಾಯ, ಎಲ್ಲಿ ನಾವು ಹುಡುಕಬೇಕು, ಎಲ್ಲಿ ಕೇಳಬೇಕು, ಯಾರ ಹತ್ರ ಕೇಳಬೇಕು, ಹೆಂಗೆ ಕೇಳಬೇಕು ಅಂತ ಸ್ವಲ್ಪ ನಿಮ್ಗೆ ತಿಳಿಸಿ. ಅದಾದ ನಂತರ ಸಿಕ್ಕಾಪಟ್ಟೆ ನಂಬಿರ್ತೀವಿ. ಓಕೆ, ಅವಳೇ ನನ್ನ ಜೀವನ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಅಂಥವಳು ನಮಗೆ ದ್ರೋಹ ಮಾಡ್ತಾಳಂತಾದರೆ, ಮೋಸ ಮಾಡ್ತಾಳಂತಾದರೆ, ನಂಬಿಕೆ ವಿಶ್ವಾಸನ ಒಂದು ಏನೋ ದೂಡಿ ಬಿಸಾಕ್ತಾಳಂತಾದರೆ ಅಂಥವಳಿಗೆ ನಿಮ್ಮ ನ್ಯಾಯಾಲಯದಲ್ಲಿ ಏನು ಕಾನೂನಿದೆ, ನಾವು ಯಾವ ರೀತಿ ನ್ಯಾಯ ಕೇಳಬೇಕು ಮತ್ತು ಯಾವ ರೀತಿ ಶಿಕ್ಷೆ ಇದೆ ಅದಕ್ಕೆ ಒಂದು ತಿಳಿಸ್ಕೊಡಿ. ಓಕೆ, ನಮಗೆ ಹುಡುಗರಿಗೆ ಏನೆಲ್ಲ ಕಾನೂನಿದೆ ಅದರ ಬಗ್ಗೆ ಕೂಡ ಒಂದು ಪಟ್ಟಿ ಕಳಿಸಿ, ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ, ಏನಕ್ಕಂದರೆ ನಾವು ಯಾರ ಹತ್ರ ಇವಾಗ ನಾವು ಸುಮ್ಮನೆ ನಾವು ನಮ್ಮ ತಂದೆ ತಾಯಿ, ಮನೆ, ಅಕ್ಕ ತಂಗಿಯರು, ಕೆಲಸ ಅಂತ ಇರ್ತೀವಿ. ಅದಾದ ನಂತರ ನಮ್ಗೆ ಏನು ಗೊತ್ತಿರಲ್ಲ, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಗೊತ್ತಿರಲ್ಲ. ಬಟ್ ಒಳ್ಳೆಯವ್ರ ಥರನೇ ಇರ್ತಾರೆ. ಬಟ್ ನಾವು ಅವ್ರನ್ನ ನಂಬಿರ್ತೀವಿ. ನಂಬಿಯಾದ ನಂತರ ಏನೋ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡು ಮದುವೆ ಆಗ್ತೀವಿ. ಅದಾದ ನಂತರ ಒಂದು 5-6 ತಿಂಗಳಲ್ಲಿ ಯಾರ ಜೊತೆ ಓಡೋಗೋದು, ಅಥವಾ ನಾವಿದ್ದಾಗೇ ಬೇರೆಯವ್ರ ಜೊತೆ ಒಂದು ಕನೆಕ್ಷನ್ ಇಟ್ಕೊಳ್ಳೋದು, ಇದು ಯಾವ ರೀತಿ ನ್ಯಾಯ? ಅಥವಾ ನಾವು ಏನು ಮಾಡಬೇಕು ಅಂತ ಇದರ ಒಂದು ಸ್ಪಷ್ಟತೆ ನೀವು ತಿಳಿಸ್ಬೇಕಾಗುತ್ತೆ. ಓಕೆ, ನಾವೇನಪ್ಪ ಅಂದರೆ ನಮಗೆ ನ್ಯಾಯ ಇದೆ ಅಂತ ಆದರೆ ಮಾತ್ರ ಖಂಡಿತ ನ್ಯಾಯಾಲಯಕ್ಕೆ ವ್ಯಾಲ್ಯೂ ಕೊಡ್ತೀವಿ. ಬಿಟ್ಟರೆ ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತಾದರೆ, ಈ ಥರ ದೌರ್ಜನ್ಯ ಗಂಡು ಮಕ್ಕಳಿಗೆ ನಡೀತಿದೆ ಅಂತಾದರೆ ನಾಳೆ ದಿನ ನಡೆಯುವಂಥದ್ದು ಬೇರೆಯೇ ಆಗಿಬಿಡುತ್ತೆ. ಓಕೆ, ಏನಕ್ಕಂದರೆ ಇಲ್ಲಿ ಎಲ್ಲ ಇವಾಗ ಆಲ್ಮೋಸ್ಟ್ ಎಲ್ಲರೂ ಒಂದು ಹಿಂಸೆಯಲ್ಲಿದ್ದಾರೆ. ಒಂದು ಸಾಲ ಮಾಡಿ ಒಂದು ಅಕ್ಕ ತಂಗಿಯರಿಗೆ ಮದುವೆ ಮಾಡಿಸಿ, ಅದೆಷ್ಟೋ ಒಂದು ಸಾಲದಲ್ಲಿರ್ತಾರೆ. ಒಂದು ಸಿಕ್ಕಾಪಟ್ಟೆ ಕೆಲಸದ ಕಿರಿಕಿರಿ ಇರುತ್ತೆ. ಅದರ ಮಿಡ್ಲಲ್ಲಿ ನಾವು ಒಂದು ಫ್ರೆಂಡ್ಶಿಪ್ ಮಾಡ್ತೀವಿ, ಒಂದು ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡ್ತೀವಿ, ಅಥವಾ ಒಂದು ಮದುವೆ ಅಂತ ಆಗ್ತೀವಿ ಅಂತ ಆದರೆ ನಾವು ಎಷ್ಟೋ ಆಸೆಪಟ್ಟು ಮಾಡ್ತೀವಿ, ಆಗಿರ್ತೀವಿ. ಅದು ಕೂಡ ಎಷ್ಟೋ ಖರ್ಚು ಮಾಡಿಕೊಂಡು, ಏನಕ್ಕಂದರೆ ಗಂಡು ಅಂದರೆ ನಮಗೆ ಯಾರು ಸಿಂಪತಿ ಕೊಡುವವರಿಗೆಲ್ಲ ನಾವೇ ಸಾಯಬೇಕು. ಹೆಣ್ಣಿಗಾದರೂ ಸಿಂಪತಿ ಇದೆ, ತಂದೆ ಇಲ್ಲ ತಾಯಿ ಇಲ್ಲ, ಅಯ್ಯೋ ಪಾಪ ಅಂತ ನಮಗೆ ನಾವೇ ಸಾಯಬೇಕು. ಸೊ ಈ ಥರ ಇರುವಾಗ ನಾವು ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟೆಲ್ಲ ಆಸೆ ಇಟ್ಕೊಂಡು ನಾವು ಒಬ್ಬಳನ್ನು ನಂಬಿ ಅದಕ್ಕೆ ನಂಬಿಕೆ ದ್ರೋಹ ಆಗುತ್ತೆ ಅಂತಾದರೆ ನ್ಯಾಯಾಲಯದಲ್ಲಿ ಏನಿದೆ, ಅದಕ್ಕೆ ಶಿಕ್ಷೆ ಏನಿದೆ, ಕಾನೂನು ಯಾರ ಹತ್ರ ನಾವು ಇದನ್ನು ಮಂಡಿಸಬೇಕಾಗುತ್ತೆ? ಏನು ಅದಕ್ಕೆ ಶಿಕ್ಷೆ ಏನಿದೆ ಅಂತೇಳಿ ನಿಮ್ಮ ಹತ್ರ ಕಾನೂನು ಇಲ್ವಾ, ಅಥವಾ ನಿಮ್ಮ ಹತ್ರ ನ್ಯಾಯ ಇಲ್ವಾ ಅನ್ನೋದನ್ನು ಕೂಡ ತಿಳಿಸಿ. ಏನಕ್ಕಂದರೆ ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ನಾವೇ ನ್ಯಾಯ ಕೊಡ್ತೀವಿ. ಏನಕ್ಕಂದರೆ ನಾವು ಒಂದು ಸಿಸ್ಟಮೆಟಿಕ್ ಆಗಿ ಬದುಕ್ತೀವಿ, ನಾವು ಯಾರಿಗೆ ಹಿಂಸೆ ಕೊಡೋದು ಬದುಕ್ತೀವಿ. ಬಟ್ ನಮಗೆ ಹಿಂಸೆ ಆಗುತ್ತೆ ಅಂತಾದರೆ ನಮಗೆ ನಾವೇ ನ್ಯಾಯ ಕೊಡಿಸ್ತೀವಿ. ಸೊ ಆ ತಪ್ಪು ಮುಂದಿನ ದಿನಗಳಲ್ಲಿ ಆಗಬಾರ್ದು. ಸೊ ಆದಷ್ಟು ಕಡಿವಾಣ ಹಾಕಿ. ಸೊ ನಾವು ಕೂಡ ಇಲ್ಲಿ ಭೂಮಿಯಲ್ಲಿ ನಿಂತಿದ್ದೀವಿ, ನಮ್ಮ ಕೂಡ ತಂದೆ ತಾಯಿರಿದ್ದಾರೆ, ನಾವು ಕೂಡ ತಾಯಿ ಎದೆಯಲ್ಲಿ ಕುಡಿದವರು. ಓಕೆ, ಇಲ್ಲಿ ಮಾನವ ಧರ್ಮ ಮಾಂಸ, ಮಡ್ಡಿ, ಎಲುಬು, ನರ ನಮ್ಮಲ್ಲಿ ಕೂಡ ಅದೇ ಇರೋದು, ಹೆಣ್ಮಕ್ಕಳಲ್ಲಿ ಕೂಡ ಅದೇ ಇರೋದು. ಸ್ವಲ್ಪ ಅದನ್ನು ಚಿಂತನೆ ಮಾಡ್ಕೊಳ್ಳಿ. ಸೊ ನ್ಯಾಯ ಅನ್ನೋದು ಒಂದು ಸೈಡ್ ಅಥವಾ ಒಂದು ಕಡೆಗೆ ಪಾಲಾಗಬಾರ್ದು. ನ್ಯಾಯ ಅನ್ನೋದು ಎಲ್ರಿಗೂ ಸಿಗಲಿ. ಸೊ ಅಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಆಗಲಿ ಅಂತ ನಾನು ಬೇಡ್ಕೊಳ್ತಿದ್ದೀನಿ. ಸೊ ತುಂಬ ಕೆಟ್ಟ ಕೋಪ ಬರ್ತಿದೆ. ಸೊ ಏನೇನು ಮಾತಾಡ್ತೀನಿ ನನಗೆ ಗೊತ್ತಿಲ್ಲ. ಸೊ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಬಟ್ ನನಗೆ ತುಂಬ ಬೇಜಾರಾಯ್ತು ಅದು ನೋಡಿ. ಸೊ ಐ ರೆಸ್ಪೆಕ್ಟ್ ಓನ್ಲಿ ಚೆನ್ನಾಗಿ ಬದುಕ್ತಿದ್ದಾರೆ ಅಂಥ ಹೆಣ್ಮಕ್ಳಿಗೆ ಮಾತ್ರ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಅಂತಂದರೆ ಇಂಥೆಲ್ಲ ಮಾನವ ಮರ್ಯಾದೆ 3 ಬಿಟ್ಟವ್ರಿಗೆ ನಾವು ರೆಸ್ಪೆಕ್ಟ್ ಕೊಡೋಕ್ಕೆ ರೆಡಿ ಇಲ್ಲ. ಸೊ ನನ್ನ ಗಂಡು ಮಕ್ಕಳಿಗೆ ಇಷ್ಟಪಡೋದು ಏನಪ್ಪ ಅಂದರೆ, ನಿಮ್ಮ ಜೀವನದಲ್ಲಿ ಬರೋದು ತಾಪತ್ರನ ತಗೋಬೇಡಿ. ತುಂಬ ಪರೀಕ್ಷೆ ಮಾಡಿ
ಪರೀಕ್ಷೆ ಮಾಡಿ ಆದ ನಂತರ ಒಂದು ಒಪ್ಪಿಗೆ ಬಂದ ನಂತರ ನೀವು ಯಾರನ್ನು ಬೇಕಾದರೂ ಲೈಫಿಗೆ ತಗೊಂಬನ್ನಿ. ಬಿಟ್ಟರೆ ನೀವು ಏನೋ ಒಂದು ಆಕರ್ಷಣೆಗೆ ಒಳಗಾಗಿ ಅಥವಾ ಬಣ್ಣದ ಮಾತಿಗೆ ಒಳಗಾಗಿ ಸುಮ್ಮನೆ ಅರ್ಹತೆ ಇಲ್ಲದವರಿಗೆಲ್ಲ ಸ್ಥಾನಮಾನ ಕೊಟ್ಟು ನಿಮ್ಮ ಜೀವನದ ಮೌಲ್ಯವನ್ನು ಕಳ್ಕೊಬೇಡಿ. ನಿಮ್ಮ ಶಾಂತಿ ನೆಮ್ಮದಿನ ಕಳ್ಕೊಬೇಡಿ. ಸೊ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.